ಇನ್ನ ಯಶ್ ಅವರೇ, ಹಳ್ಳಿ ಪವರ್ ಅಲ್ಲಿ ನಾವು ಸಾಕಷ್ಟು ಎಪಿಸೋಡ್ ನೋಡಿದೀನಿ. ಅಲ್ಲಿ ಅಂದ್ರೆ ಪ್ಲೇಯರ್ಸ್ ನೀವಾಗಿರ್ಬೋದು, ಬೇರೆ ಬೇರೆ ಪ್ಲೇಯರ್ಸ್ ಆಗಿರ್ಬೋದು, ಅಕುಲ್ ಆಗಿರ್ಬೋದು, ಕೆಲವು ಪದ ಬಳಕೆ ಮಾಡ್ತಾರೆ. ಅಂದ್ರೆ ಬೀಪ್ ಹಾಕೋ ಲೆವೆಲ್ ಆತರ ಇರುತ್ತಾ ಪದ ಬಳಕೆ ಅಂತ? ಇಲ್ಲ 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 ಹ್ಮ್. ಅಲ್ಲ, ಯಾಕೆಂದ್ರೆ ಮಾತುಗಳು ಅಷ್ಟೇ. ಅಲ್ಲ, ಕೆಲವು ಎಪಿಸೋಡ್ ಅಲ್ಲಿ ಇದೆ ಬೀಪ್ ಹಾಕೋ ಲೆವೆಲ್ ಮಾತಾಡಿದ್ದಾರೆ, ಅಕುಲ್ ಮಾತಾಡಿದ್ದಾರೆ, ಕೆಲವು ಕಂಟೆಸ್ಟೆಂಟ್ ಮಾತಾಡಿದ್ದಾರೆ. ನಾನು ಪ್ರೀವಿಯಸ್ ನೋಡಿದೆ. ಓ ಹೌದಾ, ಅದ್ ನನ್ಗೆ ಗೊತ್ತಿರ್ಲಿಲ್ಲ. ನೀವು ಬಂದ್ಮೇಲೆ ಆಗಿರುತ್ತೆ ಅನ್ಸುತ್ತೆ, ಮೇ ಬಿ. ನೀವಿದ್ದಾಗ ಆತರ ಯಾವ್ದಿರ್ಲಿಲ್ಲ, ಅಂದ್ರೆ ಕೆಟ್ ಮಾತಾಡಿ ಪ್ಲೇ ಕಂಟೆಸ್ಟೆಂಟ್ ಜಗಳ ಆಗಿದೆ, ಅದ್ ನೀವ್ ಎಪಿಸೋಡ್ ಅಲ್ಲೇ ನೋಡಿರ್ಬೋದು. ಬಿಕಾಸ್ ರಶ್ಮಿಗೂ ಟೆಲಿನ್ಗೂ ಜಗಳ ಆಗಿ ಅಲ್ಲಿ ನನ್ನ ಹೆಸರು, ಈಗ ನಾನು ಗೇಮ್ ಇಂದ ಆಚೆ ಬಂದಿದ್ದೀನಿ ಅಂತಾನು ಅಂದ್ರೆ ಕೂಡ ನನ್ನ ಹೆಸರು ಡೈಲಿ ಬರ್ತಾ ಇದೆ ಒಂದೊಂದು ಎಪಿಸೋಡ್ ಅಲ್ಲಿ. ನಾನು ಕೇಳ್ಪಟ್ಟೆ ಈ ತರ ಆಶ್ ಹೆಸರಂತೂ ಡೈಲಿ ಬರ್ತಾನೆ ಇದೆ ಎಪಿಸೋಡ್ ಅಲ್ಲಿ. ಹೌದು, ಏನ್ ಮಾಡೋದು, ಅವ್ರ TRP ಗೋಸ್ಕರ ಅನ್ಸುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಇಲ್ಲ, ಮಾತುಗಳೆಲ್ಲ ಬಂದಿದೆ ಈ ತರ ಏನೇನೋ ಪದಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಕಮ್. ಆದ್ರೆ ಅದು ಅಕುಲ್ ಬಾಯ್ ನೋಟಿಸ್ಗೂ ಬಂದಿದೆ. ನಾವು ಕಂಪ್ಲೇಂಟ್ ಮಾಡಿದೀವಿ, ಟೆಲಿನ್ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಈ ತರ ಎಲ್ಲ ಪದ ಬಳಕೆ ಯೂಸ್ ಮಾಡ್ತಾ ಇದ್ದಾರೆ, ಯಾರು ರಶ್ಮಿ ಅವ್ರು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅವಳು ಸಾರಿನೂ ಕೇಳಿದಾಳೆ ಎಲ್ಲಾರ ಮುಂದೆನು. ಓಕೆ, ಒಂದೇನಂತಂದ್ರೆ ಈ ಕ್ವಶನ್ ಏನಕ್ಕೆ ಅಂತಂದ್ರೆ ಆಶ್ಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಏನಕ್ಕೆ ಅಂತ ಕೇಳ್ತೀನಿ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಐ ನೋ ಇಂಗ್ಲಿಷ್, ಕನ್ನಡ, ಹಿಂದಿ, ತಮಿಳ್, ಮಲಯಾಳಂ, ಉರ್ದು, ಮತ್ತೆ ಕನ್ನಡ, ಮತ್ತೆ ತುಳು. ತುಳು ಅಷ್ಟ್ ಬರಲ್ಲ, ಈಗ ನಾನು ಕಲಿತಾ ಇದ್ದೀನಿ. ಬಿಕಾಸ್ ಆಫ್ ನಮ್ ಸರೌಂಡಿಂಗ್ ಇರೋರೆಲ್ಲ, ಅಲ್ಲಿ ಹಳ್ಳಿ ಪವರ್ ಇರೋರೆಲ್ಲ ಎವ್ರಿಬಡಿ ಮಂಗ್ಳೂರ್ ಪೀಪಲ್. ಹೌದು, ಅದಕ್ಕೆ ಏನಕ್ಕೆ ಈ ಕ್ವಶನ್ ಅಂತಂದ್ರೆ ಆಶ್ ತಮಿಳ್ ಇಂಡಸ್ಟ್ರಿಗೆ ಹೋಗೋ ಚಾನ್ಸ್ ಇದೆ, ಅಂದ್ರೆ ಅಲ್ಲಿ ನೀವು ಫುಲ್ ಫಾರ್ಮ್ ಆಗಿ ಹೋಗ್ತೀರಾ ಅನ್ನೋ ತರ ಇದೆ, ಅಂದ್ರೆ ಇಲ್ಲಿ ಕನ್ನಡ ಇಂಡಸ್ಟ್ರಿ ಬಿಟ್ಬಿಟ್ಟು ಅಲ್ಲಿ ಹೋಗ್ತೀರಾ ಅನ್ನೋ ತರ. ಇಲ್ಲ ಹಂಗಲ್ಲ, ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಹೋಗ್ತೀನಿ ಪಕ್ಕ. ಯಾಕಂದ್ರೆ ಆರ್ಟಿಸ್ಟ್ ಬಂದ್ಬಿಟ್ಟು ಎವ್ರಿ ಚಾನ್ಸ್ ಅವ್ರು ಗ್ರಾಬ್ ಮಾಡ್ಕೋಬೇಕು. ಅದ್ ಯಾವ ಫೀಲ್ಡ್ ಅಲ್ಲಾದ್ರೂ ಇರ್ಲಿ, ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಇರ್ಲಿ, ಎವ್ರಿಬಡಿ ಹ್ಯಾಸ್ ಟು ಗ್ರಾಬ್ ದೇರ್ ಓನ್ ಆಪರ್ಚುನಿಟಿ. ಯಾಕಂದ್ರೆ ನಿಮ್ ಫ್ಯೂಚರ್ ನಿಮ್ ಕಾಲ್ ಮುಂದೆ, ನಿಮ್ ಕಾಲಲ್ಲಿ ನಿಲ್ಬೇಕು ನೀವು. ಯಾಕಂದ್ರೆ ವಿ ಕೆನಾಟ್ ಗೋ ಆಸ್ಕ್ ಎನಿಬಡಿ, ಸರ್ ನನ್ಗೆ ಹಿಂಗ್ ಮಾಡಿ, ಸರ್ ಹಂಗ್ ಮಾಡಿ ಅಂತ. ಇನ್ಫ್ಲೂಯೆನ್ಸ್ ಇಂದ ಯಾವ್ದು ನಾನ್ ಮಾಡೋದೂ ಇಲ್ಲ. ಅಂಡ್ ಮೋರ್ ಓವರ್, ಇಫ್ ಇನ್ ಕೇಸ್ ಹಂಗ್ ಮಾಡೋ ನನ್ಗೆ ಆಪರ್ಚುನಿಟಿ ಬಂದ್ರು ಕೂಡ ನಾನ್ ಮಾಡಲ್ಲ. ಓಕೆನಾ, ನನ್ ಕಾಲಲ್ಲಿ ನಾನು ಇಷ್ಟು ದೂರ ನಿಂತಿರೋದು ಏನ್ ದೊಡ್ಡ, ಲೈಕ್ ಇಟ್ಸ್ ಬಿಗ್ ವಿಷಯ. ಬಟ್ ಅಟ್ ದ ಸೇಮ್ ಟೈಮ್ ಇಷ್ಟು ಎಲ್ಲ ಕರಿಯರ್ ಎಲ್ಲ ಬಿಲ್ಡ್ ಮಾಡ್ಬಿಟ್ಟು, ಇಷ್ಟು ಎಲ್ಲ ಮುಂದೆ ಬಂದು ಇಷ್ಟೆಲ್ಲ ಬೆಳೆದು ಮತ್ತೆ ಏನಾದ್ರೂ ಬಕೆಟ್ ಹಿಡಿಯೋದಂದ್ರೆ ದಟ್ ಇಸ್ ವೆರಿ ಚೀಪ್. ಇಲ್ಲಿವರೆಗೂ ನೇರವಾಗಿ ಬಂದಿದ್ದೀರಾ? ಇಲ್ವಾಗಿ ನೇರವಾಗಿ ಬಂದಿದ್ದೀನಿ. ಇನ್ನೂ ಹೋಗೋದು, ಐ ವಿಲ್ ಹ್ಯಾವ್ ಮೈ ಓನ್ ಪಾತ್, ಮೈ ಸ್ಟ್ರೇಟ್ ಪಾತ್. ಸುಮ್ನೆ ಹಿಂಗ್ ಜಿಗ್ಜಾಗ್ ಎಲ್ಲ ಹೋಗಕ್ ಇಷ್ಟ ಇಲ್ಲ. ಬಟ್ ನಾನು ಆಲ್ರೆಡಿ ತಮಿಳಲ್ಲಿ ಒಂದ್ ಫಿಲ್ಮ್ ಮಾಡಿದ್ದೀನಿ, ಬೇಕದೆ ಅಂತ ಹೇಳ್ಬಿಟ್ಟು. 19th ಇಲ್ಲಿ ರಿಲೀಸ್ ಆಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಇನ್ನು 2 ತಮಿಳ್ ಮೂವೀಸ್ ಇದೆ, ಒಂದ್ ತೆಲುಗು ಮೂವಿ ಇದೆ ಅಂಡ್ ಒಂದ್ ಕನ್ನಡ ಮೂವಿ ಇದೆ ಲೈನ್ ಅಪ್ ಅಲ್ಲಿ ಇದೆ. ಫುಲ್ ಬಿಸಿ ಇದೀರಾ ಅಂದ್ರೆ? ಬಿಸಿ ಶೆಡ್ಯೂಲ್. ಅಬ್ಸಲ್ಯೂಟ್ಲಿ, ಯೆಸ್. ಓಕೆ, ಇನ್ನ ನಿಮ್ಮ ಲೈಕ್ ಗಾಡ್ ಫಾದರ್ ಗುರು ಅಂತಾನೆ ಹೇಳ್ಬೋದು ದುನಿಯಾ ವಿಜಯ್ ಸರ್. ಲ್ಯಾಂಡ್ ಅಪ್ಕಮಿಂಗ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅದ್ರ ಏನಾದ್ರು ಸ್ವಲ್ಪ ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ? ಇಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಮ್ಗೆ. ಬಟ್ ನಾನು ಬೇಗ ವಿಜಯಣ್ಣ ನಾವು ಮೀಟ್ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಶೇರ್ ಆಲ್ ದ ಹಳ್ಳಿ ಪವರ್ ಎಕ್ಸ್ಪೀರಿಯನ್ಸ್ ಟು ಹಿಮ್. ಐ ಆಮ್ ವೇಟಿಂಗ್ ಟು ಮೀಟ್ ಹಿಮ್. ಅಲ್ಲ, ಒಂದ್ ಯಾವ್ದೋ ಇದನ್ನ ವಿನ್ ಆಗ್ಬಿಟ್ಟು ವಿಜಯಣ್ಣ ನಿಮ್ಗೆ ಇದು ಅಂತ ಒಂದ್ ಯಾವ್ದೋ ಹೇಳ್ದಂಗಿತ್ತು ನೀವು ಅಲ್ಲಿ ರಿಯಾಲಿಟಿ ಶೋದಲ್ಲಿ. ಹೌದು, ಕುಸ್ತಿ ವಿನ್ ಆಗಿ ಅಕುಲ್ ಬಾಯ್ ಕೇಳಿದ್ರು, ದುನಿಯಾ ವಿಜಯ್ ಅವರಿಗೆ ಏನಾದ್ರು ಹೇಳ್ಬೇಕಾ ನೀವು ಅಂತ ಹೇಳ್ಬಿಟ್ಟು. ಅವಾಗ ನಾನು ಹೇಳ್ದೆ, ನಿಮ್ ಮಾತನ್ನ ನಾನು ಉಳಿಸಿದೀನಿ, ಯಾವತ್ತು ನಾನು ತಲೆ ಬಗ್ಗೋ ಹುಡುಗಿನೇ ಅಲ್ಲ ಅಂತ ಹೇಳ್ಬಿಟ್ಟು. ಅದೆಲ್ಲ ಎಡಿಟ್ ಮಾಡಿ ಸ್ವಲ್ಪ ತೋರಿಸ್ಬಿಟ್ಟಿದ್ದಾರೆ. ನಾನು ಎಷ್ಟೋ ಮಾತಾಡಿದ್ದೀನಿ ಅಲ್ಲಿ, ಅದೇನು ತೋರ್ಸೇ ಇಲ್ಲ. ಬಟ್ ಐ ವಿಲ್ ಆಲ್ವೇಸ್ ಮೇಕ್ ವಿಜಯಣ್ಣ ಪ್ರೌಡ್ ಬೈ ಬೀಯಿಂಗ್ ಮೀ. ನಾನು ಹೆಂಗಿದ್ದೀನೋ ಹಂಗೆ ಇರ್ತೀನಿ, ಯಾವ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ದಿಸ್ ಇಸ್ ಹೌ ಮೈ ಆಟಿಟ್ಯೂಡ್ ಇಸ್. ಓಕೆ, ಅಲ್ಲಿ ಅಂದ್ರೆ ಯಾವ್ದು ಎಪಿಸೋಡ್ ಅಲ್ಲಿ ಏನೇನು ತೋರಿಸಿಲ್ಲ, ಡೈರೆಕ್ಟ್ ಆಗಿ ವಿಜಯ್ ಅವ್ರನ್ನೇ ಮೀಟ್ ಆಗ್ಬಿಟ್ಟು ಮಾತಾಡಿ. ಡೆಫಿನೆಟ್ಲಿ ನಾನು ವಿಜಯಣ್ಣ ಮೀಟ್ ಮಾಡಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಓಕೆ, ಯಶ್ ಹೆಸರಲ್ಲೇ ಹಳ್ಳಿ ಪವರ್ ಅಂದ್ರೆ ಪವರ್ ಇಟ್ಕೊಂಡಿದ್ರು ಟೈಟ್ಲ್ ಅಲ್ಲಿ. ಹೌದು. ಕೆಲವರ ಸ್ವಾರ್ಥಕ್ಕೆ, ಕೆಲವರ ಒಂದು ಲೈಕ್ ಇಲ್ಲದ ಒಂದು ಕೆಲಸಕ್ಕೆ ಪವರ್ ಕಳ್ಕೊಳ್ತಿದ್ಯಾ ಅಂತ ಆ ಒಂದು ರಿಯಾಲಿಟಿ ಶೋ. ಹೌದು, ಡೆಫಿನೆಟ್ಲಿ. ಯಾಕಂದ್ರೆ ನನ್ನನ್ನು ಪೋರ್ಟ್ರೇಟ್ ಮಾಡಿರೋ ವಿಧ ಹಂಗಿದೆಯಲ್ವಾ. ಈಗ ನನ್ಗೆ ಆಲ್ಮೋಸ್ಟ್ ಈಗ 1,075,000 ಫಾಲೋವರ್ಸ್ ಇದ್ರು. ಓಕೆನಾ, ಈಗ 1 ಮಿಲಿಯನ್ ನಾನು ಆಚೆ ಬರೋಷ್ಟ್ರೊಳಗಡೆ ಇಟ್ ಇಸ್ 1,045,000 ಡ್ರಾಪ್ ಆಗಿದೆ. ನಾನು ಹೇಳ್ದೆ ಅವ್ರಿಗೆ, ಹಂಗ್ ಮಾಡ್ಬೇಡಿ, ಡ್ರಾಪ್ ಆಗುತ್ತೆ ಅಂತ ಹೇಳಿ. ಇಲ್ಲ ಇನ್ನೂ ಫೇಮ್ ಬರುತ್ತೆ.
ಕೆಟ್ಟ ವಿಷಯದಿಂದ ನನಗ್ ಫೇಮ್ ಬರೋದು ಬೇಡ. ಓಕೆ. ನಾನ್ ಹೆಂಗಿದೀನೋ ಹಂಗೆ ನನ್ನನ್ ಪೋರ್ಟ್ರೇಟ್ ಮಾಡಿ. ಹ್ಮ್. ಅದ್ ಬಿಟ್ಬಿಟ್ಟು ಇಲ್ಲ ನಿನ್ನನ್ ಕುಗ್ಸಿ, ನಿನ್ನ ಹಿಂಗ್ ಮಾಡ್ಸಿ ಹಂಗ್ ಮಾಡ್ಸಿ, ಹ್ಮ್. ಮೇ ಬಿ ಇವ್ರ ಹಳ್ಳಿ ಇದಲ್ಲಿ ಮಾಡಿರ್ಬೋದು. ಓಕೆ. ಬಟ್ ಗೆಟಿಂಗ್ ದ ಸೇಮ್ ಕಾನ್ಸೆಪ್ಟ್ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಹೇಳ್ಬೋದು. ಬಟ್ ನನ್ ಫಾಲೋವರ್ಸ್ ಅಂತೂ ಡ್ರಾಪ್ ಆಗಿದೆ. ಅದು ಮತ್ತೆ ವಾಪಸ್ ಬಂದೇ ಬರ್ತೀನಿ. ಏನಾದ್ರೂ ಆಗ್ಲಿ, ಯಾವ ಸವಾಲಾಗ್ರೂ ಇರ್ಲಿ, ಹಾ. ನಾನು ಎದುರು ಮಾಡೇ ಮಾಡ್ತೀನಿ. ಅಂಡ್ ಐ ವಿಲ್ ಡೆಫಿನೆಟ್ಲಿ ಕಮ್ ಅಪ್ ಇನ್ ಲೈಫ್. ಸೊ ಇವಾಗ ಅರ್ಧಕ್ಕೆ ಕ್ವಿಟ್ ಮಾಡಿದೀರಾ, ಹೌದು. ಮತ್ತೆ ವಾಪಸ್ ಏನಾದ್ರು ನಿಮಗೆ ಅಪ್ರೋಚ್ ಮಾಡಿದ್ರೆ ಹೋಗ್ತೀರಾ ಹಳ್ಳಿ ಪವರ್ ಶೋಗೆ? ಹೋಗಲ್ಲ, ನೆವರ್. ನೋ, ಅಬ್ಸಲ್ಯೂಟ್ಲಿ ನಾಟ್. ಓಕೆ. ಬಿಕಾಸ್ ನಾಳೆ ಮತ್ತೆ ಇನ್ನೂ ಬ್ಯಾಡ್ ಆಗಿ ಏನು ಪೋರ್ಟ್ರೇಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಓಕೆ. ಅಲ್ವಾ? ನಾನ್ ಹೋಗೋದಿಲ್ಲ. ಇದ್ರ ಜೊತೆ ಇನ್ನೊಂದು ಚರ್ಚೆ ಕೂಡ ನಡೀತಾ ಇದೆ. ಹ್ಮ್. ಯಾಕೆಂದ್ರೆ ಆಶ್ ಅವರು ನಿಮ್ಗೆ ಅಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನಕ್ಕೆ ಹ್ಮ್. ಧಕ್ಕೆ ಆಯ್ತು, ಬಂದಿದ್ದೀರಾ, Correct. ಅದೊಂದು ನಿಮ್ಮ ಕ್ಲಾರಿಟಿ ಹೇಳ್ತಾ ಇದ್ದೀರಾ. ಕರೆಕ್ಟ್. ಇನ್ನೊಂದೇನ್ ಚರ್ಚೆ ಅಂದ್ರೆ ಹ್ಮ್. ಅಕುಲ್ ಬಾಲಾಜಿಗೂ ಕೂಡ ಇದೇನು ಹೊಸ ಹೊಸ ರಿಯಾಲಿಟಿ ಕಾರ್ಯಕ್ರಮ ಶೋ ನಂತರ ಎಷ್ಟೋ ಜನ ನೋಡಿದ್ದಾರೆ. ನೋಡಿರ್ತಾರೆ. Correct. ಬೇಟೆ ಮಂದಿ ಕಾಡಿ ಬಂದ್ರು, 100%, ಅಲ್ಲಿಂದ 100%. ಹಿಡಿದು ಸಾಕಷ್ಟು ರಿಯಾಲಿಟಿ ಶೋ ಮಾಡಿದ್ದಾರೆ. ಹೌದು ಹೌದು. ಆಯ್ತಾ? ಹ್ಮ್. ಸೊ ಹಂಗಾಗಿ ಅವರು ಯಾವ್ರ ಹತ್ರ ಹೆಂಗ್ ಮಾತಾಡಬೇಕು ಏನು ಅಂತ ಎಲ್ಲ ಗೊತ್ತಿದೆ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. True, true, ಸೊ true. ಡಿಫ್ರೆನ್ಸ್ ಇರುತ್ತೆ, ಅಲ್ಲಿಗೂ ಆ ಕಂಟೆಸ್ಟೆಂಟ್ಸ್ಗೂ ಆ ಕಾರ್ಯಕ್ರಮಕ್ಕೂ ಎಲ್ಲ ವ್ಯತ್ಯಾಸ Yes, ಇರುತ್ತೆ. yes, ಸೊ ಅದ್ರ ಬಗ್ಗೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ, ಆ ಒಂದು ಚರ್ಚೆ ಮಾಡೋರಿಗೆ? ಏನು ಇಲ್ಲ, ಅವ್ರ ಪಾಡಿಗಿರ್ಲಿ, ನಾವ್ ನಮ್ ಪಾಡಿಗಿರ್ತೀವಿ. ಯಾರಿಗೂ ಏನು ಅಡ್ವೈಸ್ ಮಾಡಂಗಿಲ್ಲ. ಬಿಕಾಸ್ ಐ ಆಮ್ ನಾಟ್ ಅಷ್ಟೇನ್ ನಾನೇನ್ ಬೆಳ್ದಿಲ್ಲ ನನ್ನ Okay. ಲೈಫ್ ಅಲ್ಲಿ ಅಡ್ವೈಸ್ ಮಾಡೋ ತರ. ಹ್ಮ್. ಅವ್ರ ಪಾಡಿಗಿದ್ದಾರೆ, ಅವ್ರ ಕಾರ್ಯಕ್ರಮ ಮಾಡ್ತಾ ಇದಾರೆ. ಹ್ಮ್. ನನಗೆ ಏನ್ ಇಷ್ಟ ಅಲ್ವೋ ನಾನ್ ಹೇಳಿದೀನಿ. ಹ್ಮ್. ಅದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಓಕೆ. ಸೊ ಐ ಹ್ಯಾವ್ ಬಿನ್ ವೆರಿ ಓಪನ್ ಟು ಅಕುಲ್ ಬೈ ಈ ತರ ಆಗ್ತಿದೆ ಎಲ್ಲ ಹೇಳಿದೀನಿ. ಎಲ್ಲ ಹೇಳಿದ್ರು ಹ್ಮ್. ಅದ್ ಏನಕ್ಕೆ ಟೆಲಿಕಾಸ್ಟ್ ಆಗಿಲ್ಲ ಅಂತ ನನಗೆ ಅರ್ಥನೇ ಸೊ ನೀವು ಆಗ್ತಿಲ್ಲ. ಫೈನಲಿ ಅಲ್ಲಿಂದ ನಾವು ಕ್ವಿಟ್ ಮಾಡ್ತೀವಿ, ಆಡಲ್ಲ ಅಂದ್ರು ಕೂಡ ನಿಮ್ಮ ಹತ್ರ ಏನಾದ್ರು ಕನ್ವಿನ್ಸ್ ಮಾಡಿದ್ರ ಅವರು? ಅಕುಲ್ ಇಲ್ಲ ಕನ್ವಿನ್ಸ್ ಮಾಡಿಲ್ಲ. ಹ್ಮ್. ಆದ್ರೆ ಅಕುಲ್ ಬೈ ಬಂದ್ಬಿಟ್ಟು ಒಂದ್ ಪ್ರೋಮೋದಲ್ಲಿ ಫುಲ್ ಶಾಕ್ ಆಗಿ ಒಂದು ರಿಯಾಕ್ಷನ್ ಕೊಡ್ತಾರೆ. ಹ್ಮ್. ಆಶ್ ಇಸ್ ದಿಸ್ ಯು ಅಂತ ಹೇಳ್ಬಿಟ್ಟು. ಹ್ಮ್, ಹ್ಮ್, ಹ್ಮ್. ಇದಕ್ಕಿಂತ ಮುಂಚೆನ ನಾ 3 ಸತಿ ಕೈ ಎತ್ತಿದೀನಿ. ನಾನು ಹಾ. ಇರಲ್ಲ ಅಂತ ಹೇಳ್ಬಿಟ್ಟು ದಟ್ ಇಸ್ ನಾಟ್ ದ ಫಸ್ಟ್ ಟೈಮ್. 3 Okay. ಸತಿನೂ ಆಗಿದೆ ಆ ತರ. ಸೊ ಫೈನಲಿ ಆ ಒಂದು ರಿಯಾಲಿಟಿ ಶೋಗೆ ನಿಮಗೆ ಗೊತ್ತಿದೆ ಯಾರ್ಯಾರು ಇದಾರೆ ಅಂತ, ಯಾರು ಗೆಲ್ಬಹುದು? ಈಗ ಹೊಸದಾಗಿ ಕೂಡ ಒಂದು 3-4 ಕಂಟೆಸ್ಟೆಂಟ್ ಹೋಗಿದ್ದಾರೆ. ಈಗ ಯಾರನ್ನೂ ಅಷ್ಟು ಜಡ್ಜ್ ಮಾಡಲ್ಲ. ಬಟ್ ಹಂಗ್ ಸಪೋಸ್ ನಮ್ ಹಳೆ ಟೀಮ್ ಇಂದ ಹೇಳ್ಬೇಕಂದ್ರೆ ಐ ಥಿಂಕ್ ಸೋನಿಯಾ ಆರ್ ಮೋನಿಶಾ ಓಕೆ, ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗ್ ಇದೆ. ಇದೆ. ಹಾ. ಸೊ ಸೋನಿಯಾ ಆರ್ ಮೋನಿಶಾ ಗೆಲ್ಬಹುದು ಹ್ಮ್, ಹ್ಮ್. ಮೇ ಬಿ. ಮತ್ತೆ ಅವರು ಕೂಡ ಏನಾದ್ರು ಸಮಸ್ಯೆ ಬರೋ ಚಾನ್ಸ್ ಇರುತ್ತಾ? ಹೋಪ್ಫುಲಿ ನಾಟ್. ಅವ್ರೀಗ ತುಂಬಾ ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಹ್ಮ್. ಸೊ ಲೆಟ್ ದೆಮ್ ಪರ್ಫಾರ್ಮ್ ಲೈಕ್ ದಟ್. ಅಂದ್ರೆ ಹೊರಗ್ ಬಂದ್ಮೇಲೆ ನೋಡ್ತಾ ಇದ್ರಾ ಇಲ್ಲ, reality show? ನೋಡ್ತಾ ಇಲ್ಲ. So. ಹ್ಮ್. ನನ್ನ ಹೆಸರು ಎಲ್ಲೆಲ್ಲಿ ಬರುತ್ತೋ ಆ ಎಪಿಸೋಡ್ಸ್ ಮಾತ್ರ ನೋಡ್ತಾ ಇದ್ದೀನಿ. Okay. ಅದ್ ಬಿಟ್ರೆ ಬೇರೆ ಬೇರೆ ಯಾವ್ದು ಯಾವುದು? ನೋಡ್ತಾ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.